ಸ್ನೇಹಿತರೆ ನಮಸ್ಕಾರ. ಕರಾವಳಿಯಲ್ಲಿ ಒಂದು ವಿಚಿತ್ರವಾದಂಥ ಘಟನೆ ಇತ್ತೀಚೆಗೆ ನಡೆದಿತ್ತು. ಈ ಘಟನೆಯಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಶುರುವಾದಂಥ ಪ್ರೀತಿ ಮದುವೆವರೆಗೆ ಬಂದು ಮದುವೆಯೂ ಕೂಡ ಆಗಿ ಮದುವೆ ಆದಂಥ ಒಂದೇ ಒಂದು ತಿಂಗಳಿನ ಒಳಗಡೆ ರಿಯಲ್ ಎಸ್ಟೇಟ್ ಉದ್ಯಮಿ ಸುದೀಪ್ ಶೆಟ್ಟಿ ದುರಂತವಾದಂಥ ಅಂತ್ಯವನ್ನು ಕಂಡಿದ್ದರು. ತಮ್ಮ ಜೀವನವನ್ನು ತಾವೇ ಅಂತ್ಯಗೊಳಿಸಿಕೊಂಡಿದ್ದರು. ಈ ಪ್ರಕರಣದ ಹಿನ್ನೆಲೆಯನ್ನು ಕೆದಕ್ತಾ ಹೋದಂತಹ ಪೊಲೀಸರಿಗೆ ಮತ್ತು ಈ ಪ್ರಕರಣದ ಹಿಂದಿರುವಂಥ ವ್ಯಕ್ತಿಗಳು ಒಂದೊಂದೇ ವಿಚಾರಗಳನ್ನು ಹೇಳ್ತಾ ಹೋದಂತೆ ಈ ಪ್ರಕರಣ ನಾನಾ ಆಯಾಮಗಳನ್ನು ಮತ್ತು ಸಾಕಷ್ಟು ಟ್ವಿಸ್ಟು ಟರ್ನುಗಳನ್ನು ಎಲ್ಲವನ್ನು ಕೂಡ ಪಡಿತಾ ಇದೆ. ಇಲ್ಲಿ ಸುದೀಪ್ ಶೆಟ್ಟಿಯ ಘಟನೆಯ ಹಿಂದೆ ಸಾಕಷ್ಟು ಸಂಗತಿಗಳಿದ್ದಾವೆ. ಜೊತೆಗೆ ಇಲ್ಲಿ ಕುಟುಂಬದ ವಿರೋಧದ ನಡುವೆಯೂ ಕೂಡ ಸುದೀಪ್ ಶೆಟ್ಟಿ ಆಲಿಯಾಸ್ ಸುದೀಪ್ ರೈ ಇಲ್ಲಿ ಈ ರೀತಿಯಾದಂಥ ಒಂದು ತಪ್ಪನ್ನು ಕೆಲಸವನ್ನು ಮಾಡೋದಕ್ಕೆ ಅಥವಾ ಸುದೀಪ್ ರೈ ಅಥವಾ ಸುದೀಪ್ ಶೆಟ್ಟಿ ಅಂತೇಳಿ ಕರೆಯುವಂಥ ಈ ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ಇಲ್ಲ ಅಂತೇಳಿ ಹೇಳೋದಕ್ಕೆ ಪ್ರಮುಖವಾದಂಥ ಕಾರಣ ಆತನೇ ತೆಗೆದುಕೊಂಡಂಥ ಒಂದು ನಿರ್ಧಾರ. ಆ ನಿರ್ಧಾರವೇ ಇಲ್ಲಿ ಮಾಯಾಂಗನೆಯ ಹಿಂದೆ ಹೋಗಿದ್ದು. ಹೌದು, ಕನ್ನಡದ ನಟಿಯೂ ಕೂಡ ಆಗಿರುವಂತಹ ಸೌಮ್ಯ ಶೆಟ್ಟಿಯ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಈಕೆಯನ್ನು ಮದುವೆ ಆದಂಥ ಒಂದೇ ಒಂದು ತಿಂಗಳಿನ ಒಳಗಡೆ ಇವರ ದಾಂಪತ್ಯದಲ್ಲಿ ಸಾಕಷ್ಟು ಘಟನೆಗಳು ನಡೆದು ಹೋಗಿದ್ವು ಅನ್ನುವಂಥ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಆದರೆ ಈ ಪತ್ನಿಯಾಗಿದ್ದಂಥ ಸೌಮ್ಯ ಶೆಟ್ಟಿ ಹೇಳೋದೇ ಬೇರೆ ವಿಚಾರ. ಬಟ್ ಸೌಮ್ಯ ಶೆಟ್ಟಿಯ ಮೇಲೆ ಈಗ ಒಂದಷ್ಟು ಜನ ಬಂದು ಸಾಲು ಸಾಲು ಆರೋಪಗಳನ್ನು ಮಾಡ್ತಿದ್ದಾರೆ. ಇಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾರು ಸರಿ ಇದ್ದಾರೆ, ಯಾರು ಸರಿ ಇಲ್ಲ, ಇದನ್ನು ನಿರ್ಧಾರ ಮಾಡಬೇಕಾಗಿರೋದು ಕಾನೂನು. ಇಲ್ಲಿ ಜಸ್ಟ್ ಏನು ಆಗ್ತಿದೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಸಮಾಜದಲ್ಲಿ ಯಾವ ರೀತಿಯಾದಂಥ ಘಟನೆಗಳು ನಡೀತವೆ, ಹೇಗೆಲ್ಲ ಪ್ರಕರಣಗಳು ತಿರುವನ್ನು ಪಡಿತವೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಘಟನೆ ನಿಲ್ತದೆ. ಮಂಗಳೂರಿನಲ್ಲಿ ನಡೆದಿರುವಂಥ ಈ ಘಟನೆ ಇಡೀ ರಾಜ್ಯದ ಗಮನವನ್ನು ಸೆಳೀತಾ ಇರೋದು ಕೂಡ ಇದೇ ಕಾರಣಕ್ಕೆ. ಹಾಗಾದರೆ ಏನಾಗಿದ್ದು ಇದು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಇಲ್ಲಿ ಪ್ರೀತಿ ಕುರುಡು ಅಂತಾರೆ. ಆದರೆ ಆ ಪ್ರೀತಿಯೇ ಪ್ರಾಣಕ್ಕೆ ಮುಳುವಾದಾಗ ಅದು ದೊಡ್ಡ ದುರಂತವಾಗಿ ಮಾರ್ಪಡುತ್ತದೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ನಲ್ಲಿ ಶುರುವಾದಂಥ ಪರಿಚಯ ಪ್ರೇಮವಾಗಿ, ಪ್ರೇಮದಿಂದ ಮದುವೆವರೆಗೆ ಬಂದು ಒಂದೇ ತಿಂಗಳಿನ ಒಳಗಡೆ ಮದುವೆಯೂ ಕೂಡ ಆಗಿ, ಮದುವೆ ಆದಂಥ ಒಂದೇ ತಿಂಗಳಿನ ಒಳಗಡೆ ಆ ಮದುವೆ ಆದಂತಹ ಪತಿ ಸಾವಿನ ಮನೆಯ ಕದವನ್ನು ತಟ್ಟುತ್ತಾನೆ ಅಂತ ಹೇಳಿದರೆ ಏನು ದುರಂತ ಅಲ್ವಾ? ಹೌದು, ಇದು ಮಂಗಳೂರಿನ ಸ್ಟೋರಿ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಂಥ ಸುದೀಪ್ ಶೆಟ್ಟಿ ಮತ್ತು ತುಳು ನಾಟಕದ ನಟಿಯಾಗಿದ್ದಂತಹ ಈ ಸೌಮ್ಯ ಶೆಟ್ಟಿ ನಡುವೆ ಈ ಪ್ರೇಮಕತೆ ಶುರುವಾಗಿದ್ದು, ಆ ಪ್ರೇಮಕತೆ ಭೀಕರ ತಿರುವನ್ನು ಪಡೆದುಕೊಂಡಿದ್ದು ಎಲ್ಲವೂ ಕೂಡ ಒಂದು ಸಿನಿಮಾದ ಕಥೆಯಂತೆ ಈಗ ಭಾಸವಾಗ್ತಿದೆ. ಮದುವೆ ಆದಂಥ ಒಂದೇ ಒಂದು ತಿಂಗಳಲ್ಲಿ ಗಂಡ ಇಲ್ಲಿ ಈ ರೀತಿ ಮಲಗ್ತಾನೆ ಅಂತ ಹೇಳಿದ್ರೆ ಪರಿಸ್ಥಿತಿ ಏನಾಗಬಹುದು ನೀವೇ ಹೇಳಿ. ಆರಂಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದೇ ಬೇರೆ. ಈಗ ಈ ಪ್ರಕರಣದ ಸುತ್ತ ಹತ್ತಾರು ಅನುಮಾನಗಳು ಹುಟ್ಟಿಕೊಂಡಿದ್ದಾವೆ. ಅಸಲಿಗೆ ಇಲ್ಲಿ ಸುದೀಪ್ ಶೆಟ್ಟಿ ಆಲಿಯಾಸ್ ಸುದೀಪ್ ರೈ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದ. ಇತ್ತ ಆಕೆ ಆ ಸೌಮ್ಯ ಶೆಟ್ಟಿ ರಂಗಭೂಮಿ ಮತ್ತು ಕಿರುತೆರೆಯಲ್ಲಿ ನಟಿಸುವಂಥ ನಟಿ. ಇಬ್ಬರಿಗೂ ಕೂಡ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗುತ್ತೆ. ಈ ಸ್ನೇಹ ಕ್ರಮೇಣ ಪ್ರೀತಿಯಾಗಿ ಅರಳುತ್ತೆ. ಇಬ್ಬರು ಮದುವೆ ಆಗೋದಕ್ಕೂ ಕೂಡ ನಿರ್ಧರಿಸ್ತಾರೆ. ಮದುವೆ ಆಗಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದ ನಂತರ ಮನೆಯವ್ರಿಗೂ ಕೂಡ ತಿಳಿಸ್ತಾರೆ. ಆದರೆ ಸುದೀಪ್ ಅವರ ಮನೆಯಲ್ಲಿ ಈ ಸಂಬಂಧಕ್ಕೆ ತೀವ್ರವಾದಂಥ ವಿರೋಧ ವ್ಯಕ್ತವಾಗ್ತಿದೆ. ಸುದೀಪ್ ಮನೆಯವರು ಮದುವೆಗೆ ಒಪ್ಪದಿದ್ದಾಗ ಹತಾಶೆಗೊಂಡಂಥ ಸುದೀಪ್ ಜೂನ್ 16ರಂದೇ ಈತ ಜೀವವನ್ನು ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗ್ತದೆ. ಆದರೆ ಇಲ್ಲಿ ಈತ ಜೀವ ತೆಗೆದುಕೊಳ್ಳೋದಕ್ಕೆ ಈ ವಿಚಾರ ಏನು ವಿಷ ಸೇರಿಸಿದಂಥ ವಿಚಾರ ಯಾರಿಗೂ ಕೂಡ ತಿಳಿಸದೆ ಅದೇ ಸ್ಥಿತಿಯಲ್ಲಿ ಹುಡುಗಿಯನ್ನು ಭೇಟಿಯಾಗಿ ಮದುವೆಗೆ ಒಪ್ಪಿಸಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದ. ಇನ್ನು ಮದುವೆ ಆದ ನಂತರ ಒಂದು ವಾರ ಸುದೀಪ್ ಚೆನ್ನಾಗೇ ಇದ್ದ. ಆದರೆ ಹಠಾತ್ ಅನಾರೋಗ್ಯ ಕಾಡೋದಕ್ಕೆ ಶುರುವಾಯಿತು. ದಾಖಲೆ ಇಲ್ಲಿ ಏನು ಮಾಡಿದ್ರು, ಕೊನೆಗೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರು. ಚಿಕಿತ್ಸೆ ನೀಡಿದ ವೈದ್ಯರಿಗೂ ಕೂಡ ಮೊದಲು ಇದು ವಿಷದ ಪರಿಣಾಮ ಅಂಥೇಳಿ ಗೊತ್ತಿರಲಿಲ್ಲ. ಆದರೆ ಕೊನೆಯ ಕ್ಷಣದಲ್ಲಿ ಸುದೀಪ್ ನಾನು ವಿಷ ತೆಗೆದುಕೊಂಡಿದ್ದೀನಿ ಅಂತೇಳಿ ಬಾಯಿ ಬಿಡ್ತಾನೆ. ಅದಾದ ಬಳಿಕ ಇಲ್ಲಿ ಇಡೀ ಪ್ರಕರಣ ಬೇರೆಯದ್ದೇ ತಿರುಗನ್ನು ಪಡೆದುಕೊಳ್ಳುತ್ತದೆ. ಈ ಘಟನೆ ಹಿಂದೆ ಸುದೀಪ್ ಹೆತ್ತವರು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನನ್ನ ಮಗ ಮದುವೆ ಆದಂಥ ಹುಡುಗಿ ಈಗಾಗಲೇ 2-3 ಮದುವೆಗಳಾಗಿ ಜನರಿಗೆ ಮೋಸವನ್ನು ಮಾಡ್ತಾ ಇದ್ದಾಳೆ. ಅವಳ ಹಿನ್ನೆಲೆ ಸರಿ ಇಲ್ಲ ಅನ್ನೋಂಥ ಕಾರಣಕ್ಕೆ ನಾವು ಮದುವೆ ಬೇಡ ಅಂಥೇಳಿ ಹೇಳಿದ್ವಿ ಅನ್ನೋಂಥದ್ದು ಇಲ್ಲಿ ಅವರ ಆರೋಪ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನನ್ನ ಮಗನನ್ನು ಟ್ರ್ಯಾಪ್ ಮಾಡಿ ಆತನ ಜೀವ ತೆಗೆದುಕೊಳ್ಳೋದಕ್ಕೂ ಕೂಡ ಈಗ ಆಕೆಯೇ ಕಾರಣಕರ್ತಳಾಗಿರ್ತಾಳೆ ಅಂತೇಳಿ ದೂರನ್ನು ಕೂಡ ಕೊಟ್ಟಿರ್ತಾರೆ.
ಮನೆಯವರು ಒಪ್ಪಲಿಲ್ಲ ಅನ್ನುವಂಥ ನೋವಲ್ಲೇ ಆತ ಈಗ ಜೀವವನ್ನು ತೆಗೆದುಕೊಂಡಿದ್ದಾನೆ ಅಂತೇಳ್ಬಿಟ್ಟು ಇಲ್ಲಿ ಸೌಮ್ಯ ಶೆಟ್ಟಿ ಆರೋಪವನ್ನು ಮಾಡಿದ್ರೆ ಮನೆಯವರು ಇಲ್ಲ ಅಂತೇಳಿ ಅಲ್ಲಗೆಳಿತಾರೆ. ಇನ್ನು ಸಾಮಾನ್ಯವಾಗಿ ಈ ರೀತಿ ವಿಷವನ್ನು ಸೇವಿಸಿದ ತಕ್ಷಣ ಮನುಷ್ಯ ಜೀವವನ್ನು ಬಿಡ್ತಾನೆ. ಆದರೆ ತಕ್ಷಣವೇ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಆದರೆ ಸುದೀಪು 16ನೇ ತಾರೀಕು ಈ ರೀತಿ ಕುಡಿದಿದ್ರೂ ಕೂಡ ಮದುವೆಯಾಗಿ 13 ದಿನಗಳ ನಂತರ, ಅಂದರೆ ಮದುವೆ ಆದಂಥ ವಾರಕ್ಕೆ ಈ ರೀತಿ ಜೀವವನ್ನು ಬಿಟ್ಟಿದ್ದು ಹೇಗೆ ಅನ್ನುವಂಥದ್ದು ವೈದ್ಯಕೀಯ ಲೋಕಕ್ಕೆ ಸವಾಲಾಗಿದೆ. ಆತ ಸೇವಿಸಿದಂಥದ್ದು ಯಾವುದು? ಅದು ನಿಧಾನವಾಗಿ ದೇಹಕ್ಕೆ ಆವರಿಸ್ತಾ ಅಥವಾ ಮದುವೆಯಾದ ನಂತರ ಬೇರೆ ಏನಾದರೂ ನಡೆದಿದೆಯಾ ಅನ್ನೋದು ಈಗ ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ. ಈಗ ಈ ಪ್ರಕರಣವನ್ನು ಇನ್ನಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಪೋಷಕರು ಕೂಡ ಒತ್ತಾಯವನ್ನು ಮಾಡಿ ಸುದೀರ್ಘವಾದಂಥ ಪ್ರೆಸ್ ಮೀಟನ್ನು ಕೂಡ ಮಾಡಿದ್ದಾರೆ. ಫೆಬ್ರವರಿ 16ರಂದು ಕಾರ್ಕಳ ಬಂಗ್ಲೆಗುಡ್ಡೆ ನಿವಾಸಿಯಾಗಿರುವಂತಹ ಸೌಮ್ಯ ಎಂಬಾಕೆಯ ಜೊತೆಗೆ ಸುದೀಪ್ ರೈ ಮ್ಯಾರೇಜ್ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಂಡಿದ್ದಾರೆ. ಬೇರೆಯವರ ಮೂಲಕ ಇದು ಗೊತ್ತಾಗುತ್ತೆ. ಇದಾದ ನಂತರ ನೆಲ್ಯಾಡಿಗೆ ಬಂದಿದ್ದಂಥ ಸೌಮ್ಯ ಶೆಟ್ಟಿ ನನ್ನ ಪತ್ನಿ ಮತ್ತು ಮಗ ಸುದೀಪ್ ರೈ ಬೆಳ್ತಂಗಡಿಗೆ ಪ್ರಯಾಣಿಸ್ತಿದ್ದಂಥ ಕಾರನ್ನು ಅಡ್ಡಗಟ್ಟಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ಲು. ಈ ವೇಳೆ ಸ್ಥಳಕ್ಕೆ ಪೊಲೀಸರು ಕೂಡ ಬಂದಿದ್ದಾರೆ. ಇದು ಪೇಟೆಯ CCTVಯಲ್ಲೂ ಕೂಡ ದಾಖಲಾಗಿದೆ ಅನ್ನುವಂತಹ ಒಂದು ಆರೋಪವನ್ನು ಪೋಷಕರು ಕೂಡ ಮಾಡ್ತಾರೆ. ಇನ್ನು ಅಸ್ವಸ್ಥ ಸುದೀಪು ಮಾರ್ಚ್ 21ರಂದು ಕಾರ್ಕಳದ ಆಸ್ಪತ್ರೆಗೆ ಸೇರಿಸಿ ಮಾರ್ಚ್ 21ರಂದು ಈ ಆಸ್ಪತ್ರೆಗೆ ಸೇರಿಸ್ತಾರೆ, ಕಾರ್ಕಳದ ಆಸ್ಪತ್ರೆಗೆ ಸೇರಿಸ್ತಾರೆ. ಅದಾದ ಬಳಿಕ ಕಾಲ್ ಮಾಡ್ತಾರೆ. ಆಸ್ಪತ್ರೆಗೆ ಹೋದಾಗ ಅಲ್ಲಿ ಸೌಮ್ಯ, ಆಕೆ ತಂದೆ ತಾಯಿ ತಮ್ಮ ಇರ್ತಾರೆ. ಸುದೀಪ್ ಜೊತೆಗೆ ನಮಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ನಮ್ಮ ಮುಂದೆಯೇ ಸುದೀಪ್ನನ್ನು ಅಲ್ಲಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಅಂತಲೂ ಕೂಡ ಇಲ್ಲಿ ತಂದೆ ತಾಯಿಗಳು ಆರೋಪವನ್ನು ಮಾಡ್ತಾರೆ. ಇನ್ನು ನಾವು ಮಗನಿಗೆ ಬೇರೆ ಕಡೆ ಕರ್ಕೊಂಡೋಗಿ ಟ್ರೀಟ್ಮೆಂಟನ್ನು ಕೊಡಿಸ್ತೀವಿ ಅಂದ್ರೂ ಕೂಡ ಅವರು ಕೇಳಲಿಲ್ಲ. ಮರುದಿನ ಸುದೀಪ್ ಮೊಬೈಲ್ಗೆ ಕರೆ ಮಾಡಿದಾಗ ಬೇರೆ ಯಾರೋ ರಿಸೀವ್ ಮಾಡಿದರು. ಸುದೀಪನ್ನು ಉಡುಪಿಯ ಆದರ್ಶ ಆಸ್ಪತ್ರೆಗೆ ಸೇರಿಸೋದಾಗಿಯೂ ಕೂಡ ಹೇಳ್ತಾರೆ. ನಾವು ಅಲ್ಲಿಗೆ ಹೋದಾಗ ಸುದೀಪ್ ಆಲ್ರೆಡಿ ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದ. ವೈದ್ಯರಿಗೆ ರಿಕ್ವೆಸ್ಟ್ ಮಾಡಿದ ಮೇಲೆ ನಮಗೆ ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಈ ಸಂದರ್ಭದಲ್ಲಿ ಪೊಲೀಸ್ನವರು ಬಂದು ಹೇಳಿಕೆಯನ್ನು ಪಡ್ಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಇನ್ನು ಸೌಮ್ಯ ಶೆಟ್ಟಿ ಬಗ್ಗೆ ಒಂದಷ್ಟು ಆರೋಪಗಳು ಕೂಡ ಬರ್ತಿದ್ದಾವೆ. ಆರಂಭದಲ್ಲಿ ಸೌಮ್ಯ ಶೆಟ್ಟಿಯೇ ಇಲ್ಲಿ ಸುದೀಪ್ ಮನೆಯವರ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು ಮತ್ತು ಅವರೇ ಏನೋ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಸೌಮ್ಯ ಶೆಟ್ಟಿ ಒಂದು ಪ್ರೆಸ್ ಮೀಟನ್ನು ಕರೆದು ಒಂದಷ್ಟು ವಿಚಾರಗಳನ್ನು ಹೇಳ್ಕೊಂಡ್ರು. ಆದರೆ ಅದಾದ ಬಳಿಕ ಸೌಮ್ಯ ಶೆಟ್ಟಿ ಬಗ್ಗೆನೇ ಈ ಪ್ರಕರಣ ತಿರುಗೋದಕ್ಕೆ ಶುರುವಾಯಿತು. ಸೌಮ್ಯ ಶೆಟ್ಟಿಯ ಹಿನ್ನೆಲೆಯನ್ನು ಕೂಡ ಕೆದಕ್ತಾ ಹೋದರು. ಸೌಮ್ಯಳಿಂದನೇ ಇಲ್ಲಿ ವಂಚನೆಗೊಳಗಾಗಿರುವಂಥ ವೇಣುಗೋಪಾಲ್ ಅನ್ನುವಂಥ ವ್ಯಕ್ತಿ ಮಾತನಾಡಿ ಸೌಮ್ಯಳಿಂದ ನನಗೆ ಮಾನಸಿಕ ಕಿರುಕುಳ ಆದ ರೀತಿಯೇ ಸಾಕಷ್ಟು ಜನರಿಗೆ ಆಗಿದೆ. ಅದೇ ರೀತಿ ಇಲ್ಲಿ ಈತನಿಗೂ ಕೂಡ ಆಗಿರೋದು. ಸುದೀಪ್ಗೂ ಕೂಡ ಇದೇ ರೀತಿ ಮಾನಸಿಕ ಕಿರುಕುಳವನ್ನು ಕೊಟ್ಟಂಥ ಕಾರಣಕ್ಕೋಸ್ಕರ ಅವನು ಈ ರೀತಿ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ಎನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾರೆ. ಇದಕ್ಕಿಂತ ಮುನ್ನ ಯಾರು ಈ ವೇಣುಗೋಪಾಲ್ ಅನ್ನುವಂತಹ ನಟನ ಜೊತೆಗೆ ಆಕೆ ಸಂಬಂಧವನ್ನು ಇಟ್ಕೊಳ್ಳೋದಕ್ಕಿಂತ ಮುನ್ನ ಇಬ್ಬರ ಜೊತೆಗೆ ಸಂಬಂಧ ಇತ್ತು ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದೀಪ್ ರೈ ಅವರ ತಂದೆ ನೆಲ್ಯಾಡಿ ಗ್ರಾಮದ ಪಡುಬಿಟ್ಟು ಬೀದಿ ಶಾಲೆ ನಿವಾಸಿಯಾಗಿರುವಂತಹ ದಾಮೋದರ ರೈ ಅವರು ಕಾರ್ಕಳದ ಕಸಬಾ ಬಂಗ್ಲೆಗುಡ್ಡೆ ನಿವಾಸಿಯಾಗಿರುವಂತಹ ಈ ಸೌಮ್ಯ ಶೆಟ್ಟಿ ಅವರ ಮೇಲೆ ಗಂಭೀರವಾದಂತಹ ಆರೋಪಗಳನ್ನು ಮಾಡಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನು ಕೂಡ ಶುರು ಮಾಡಿದ್ದಾರೆ. ಈಗ ಇಲ್ಲಿ ಒಂದಷ್ಟು ಆರೋಪಗಳು ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಇರೋದು ಸತ್ಯ. ಬಟ್ ಇದರ ನಡುವೆ ಏನು ನಿಜ ಘಟನೆ ಏನಾಗಿರೋದು? ಇಲ್ಲಿ ಸುದೀಪ್ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸೌಮ್ಯ ಕಾರಣನಾ ಅಥವಾ ಅಲ್ವಾ ಅನ್ನುವಂತಹ ಒಂದಷ್ಟು ಅನುಮಾನಗಳಿದ್ದಾವೆ. ಯಾರ ಮೇಲೂ ಕೂಡ ದೂಷಣೆ ಮಾಡೋದಕ್ಕೆ ಸದ್ಯಕ್ಕಂತೂ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಅಸಲಿ ವಿಚಾರ ಏನಾಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಈ ತನಿಖೆ ಸಂಪೂರ್ಣವಾಗಿ ಕಂಪ್ಲೀಟ್ ಆದ ಬಳಿಕನೇ ಇದಕ್ಕೊಂದು ಕ್ಲಿಯರ್ ಪಿಕ್ಚರ್ ಸಿಗಲಿದೆ ಅನ್ನೋದು ವಾಸ್ತವ. ಬಟ್ ನಿಮಗೇನಿಸುತ್ತೆ ಸ್ನೇಹಿತರೆ, ನಿಮಗೆ ಯಾವತ್ತಾದರೂ ಈ ಸೌಮ್ಯ ಶೆಟ್ಟಿ ಯಾರು ಏನೋ ಆಕೆಯ ಸಂಪರ್ಕ ಇದ್ದಿದೆ ಏನಾದರೂ ಇತ್ತಾ? ನಿಮ್ಮ ಬದುಕಲ್ಲೂ ಕೂಡ ಇದೇ ರೀತಿ ಯಾರಾದರೂ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಆ ಮಾಯಾಂಗನೆ ಹಿಂದೆ ಹೋಗಿ ಮೋಸ ಹೋಗಿ ಬದುಕನ್ನೇ ಹಾಳು ಮಾಡ್ಕೊಂಡಂಥವ್ರು ಯಾರಾದರೂ ಇದ್ದಾರಾ? ಇದು ನಮ್ಮ ಯೂತ್ಸಿಗೆ ಒಂದು ದೊಡ್ಡ ಸಂದೇಶ ಆಗಬೇಕ್ರಿ. ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇಲ್ಲೆಲ್ಲ ಸಿಗುವಂಥ ಹೆಣ್ಮಕ್ಳನ್ನು ಗಂಡು ಮಕ್ಕಳನ್ನು ಪರಿಚಯ ಮಾಡಿಕೊಂಡು ಮದುವೆವರೆಗೆ ಹೋಗಿ ನಂತರ ಸಂಸಾರ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮುನ್ನ ತುಂಬ ಎಚ್ಚರಿಕೆಯಿಂದ ಈ ಒಂದು ಮದುವೆ ಅನ್ನುವಂಥ ಸಂಬಂಧವನ್ನು ಅಥವಾ ರಿಲೇಷನ್ಶಿಪ್ಪನ್ನು ಶುರು ಮಾಡೋದಕ್ಕಿಂತ ಮುಂಚೆ ಭಾರಿ ಅಳೆದು ತೂಗಿ ಮತ್ತು ಮನೆಯವರನ್ನು ಕೂಡ ಒಪ್ಪಿಸಿ ಆಗೋದು, ಅವರೂ ಕೂಡ ನೋಡಿ ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಕೂಡ ತಿಳಿದುಕೊಂಡು ಆಗೋದು ಭಾರಿ ಒಳ್ಳೆಯದು ಅಂತೇಳಿ ಅನಿಸುತ್ತೆ. ಇದೇ ಹೋದರೆ ಇದೇ ರೀತಿಯಾದಂಥ ಕಣ್ಣೀರುಗಳು ಕಾಮನ್ ಆಗಿ ಹೋಗ್ತವೆ.
ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.